ನಾಗೇಂದ್ರ ಪ್ರಸಾದ್ ಅವರ ಪ್ರಶ್ನೆ ಇದೆ ಸರ್, ಸಣ್ಣ ಪ್ರಶ್ನೆ ಕೇಳಬೇಕು. ಮಾನ್ಯ ಉಗಾರ್ ಅವರೇ, ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಅನೇಕ ಟೀಕೆ ಟಿಪ್ಪಣಿಗಳು ಕೂಡ ಇತ್ತು. ಯಾಕೆ ಕಾರ್ಯಕರ್ತರು ಕೊಡಬಾರ್ದ, ಪದಾಧಿಕಾರಿಗಳು ಕೊಡಬಾರ್ದ, ಯೋಗೀಶ್ವರಿಗೆ ಕೊಡಬಾರ್ದ ಅಂತ ಹೇಳಿ. ಯಾವತ್ತೂ ಕೂಡ ಜಾತ್ಯತೀತ ಜನತಾದಳದಲ್ಲಿ ಈಗ ನೋಡಿ, ಉದಾಹರಣೆಗೆ ಇವತ್ತು ನಮ್ಮ ಪಕ್ಷದ ಪರವಾಗಿ ವಿರುದ್ಧವಾಗಿ ಕಾಂಗ್ರೆಸ್ ಅಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಕೆಲವು ಮಹಾನ್ ನಾಯಕರುಗಳು, ಅವರು ತಾವು ಎಲ್ಲ ನಾವು ವಲಸಿಗರು, ಅವರು ಇಲ್ಲೇ ತಿಂದು ಇಲ್ಲೇ ಉಂಡಿ ಇಲ್ಲೇ ಬಿಜೆಪಿ ಜೊತೆ ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಅವರು ಚೆನ್ನಾಗಿತ್ತು. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಒಂದೇನೆ, ಯಾವುದೇ ಕಷ್ಟ ಕಾಲದಲ್ಲಾದ್ರೂ ಕೂಡ ಆ ಕುಟುಂಬನೇ ತಲೆ ಕೊಟ್ಟಿರ್ತಕ್ಕಂಥದ್ದು. ಏನೇ ಕಷ್ಟ, ಅನೇಕ ಜನ ಹೇಳ್ತಾರೆ ದೇವೇಗೌಡರು, ಕುಮಾರಸ್ವಾಮಿ ಅವರು ನಿಖಿಲ್ ಕಣ್ಣೀರು ಹಾಕುದ್ರು ಅಂತ. ಯಾಕೆ ಕಣ್ಣೀರು ಹಾಕುದ್ರು ಅಂತಂದ್ರೆ, ಇಂಥ ಕಷ್ಟ ಕಾಲದಲ್ಲಿ ಅವ್ರು ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ಕಣ್ಣಲ್ಲಿ ನೀರು ಬಂದಿರುತ್ತೆ, ಕಾರ್ಯಕರ್ತರು ಉಳಿಸ್ಕೋಬೇಕು ಅನ್ನೋದಕ್ಕೆ. ಇದಕ್ಕೆ ನಿಮ್ಮ ಉತ್ತರ ಏನು ಹೇಳಿ ಸರ್, ನೀವು ನಿಮ್ಮ ಒಂದು ಇದಾಗಿ ವಿಶ್ಲೇಷಕರಾಗಿ ಹೇಳಿ ಸರ್ ಪ್ಲೀಸ್. ಅಲ್ಲ, ನನ್ನ ಪ್ರಶ್ನೆ ಏನು ಅಂತ ಅರ್ಥ ಆಗ್ಲಿಲ್ಲ ನಾಗೇಂದ್ರ ಪ್ರಸಾದ್. ಅವ್ರು ಹೇಳ್ತಿರೋದು ತಪ್ಪೇನು? ಈಗ ನಿಖಿಲ್ ಕುಮಾರಸ್ವಾಮಿ ಕೊಟ್ಟೋದ್ರ ಬಗ್ಗೆ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು? ಅವರು ಪ್ರತಿ ಸಲ ಕೂಡ ತಲೆ ಕೊಟ್ಟಿದ್ದವ್ರೆ ಅಂತ. ಇಲ್ಲ, ಅದು ಆ ಪಾಯಿಂಟ್ ಸರಿ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ರಲ್ಲಿ ತಪ್ಪೇನಿಲ್ಲ. ಈಗ ಯಾರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಿದ್ರಿಂದ ಟೀಕೆ ಮಾಡಿ ಮಾತಾಡ್ತಾ ಇದ್ದಾರೋ, ಅಕಸ್ಮಾತ್ ನಾಳೆ ಅವರೇ ನಿಖಿಲ್ ಕುಮಾರಸ್ವಾಮಿ ಅವ್ರ ಬದಲಿಗೆ ಬೇರೆ ಯಾರಿಗಾದ್ರೂ ಟಿಕೆಟ್ ಅನ್ನ ಕೊಟ್ಟಿದ್ರೆ ನೋಡಿ, ಅವರು ಈ ಒಂದು ಸಿಪಿ ಯೋಗೇಶ್ವರಿ ಕಾಂಗ್ರೆಸ್ ಸೇರಿದ ನಂತರ ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಈಗ ಅಲ್ಲಿ ಒಂದ್ ವೇಳೆ ಕೊಡದೇ ಇದ್ದಿದ್ರೆ ಬಹಳ ಸ್ಟ್ರಾಂಗ್ ಇದ್ದಾಗ ಇಳಿಸಲಿಲ್ಲ ಅಂತ ಆ ಒಂದು ಕಳಂಕ ತಪ್ಪು ನಿಖಿಲ್ ಕುಮಾರಸ್ವಾಮಿ. ಇರ್ಲಿ ಬಿಡಿ. ಎಸ್, ನೀವೊಂದು ಪಾಯಿಂಟ್ ಹೇಳ್ತಾ ಇದ್ರಿ, ಏನದು? ಯಾವ ವಿಚಾರದಲ್ಲಿ? ಬಹಳ ವಿಚಾರಕ್ಕೆ, ಈ ಸುಭಾಷ್ ಹುಗಾರ್ ವಿಚಾರಕ್ಕೆ ಅದು ಶಿಗ್ಗಾರ್ ವಿಚಾರ ಮಾತಾಡ್ತಾ ಇದ್ದಲ್ಲ. ಶಿಗ್ಗಾರ್ ವಿಚಾರದಲ್ಲಿ ಏನಂತ ಹೇಳಿದ್ರೆ, ಅದಕ್ಕೊಂದು ಗಾದೆ ಇದೆ ಇಂಗ್ಲಿಷ್ ಅಲ್ಲಿ, ವಿಕ್ಟೋರಿಯಾಸ್ ಮೆನಿ ಫಾದರ್ಸ್, ಡಿಫೀಟ್ ಇಸ್ ಅನ್ ಆಫ್ ಒನ್ ಅಂತ ಹೇಳಿ. ಯಾರು ಅಕಸ್ಮಾತ್ ಜಯ ಗಳಿಸ್ಬಿಟ್ಟಿದ್ರೆ ಅಲ್ಲಿ ವ್ಯತ್ಯಾಸನೂ ಇಲ್ಲ. ಈಗ ಕಾರ್ಯಕರ್ತರು ಕೆಲಸ ಮಾಡಲಿಲ್ಲ, ಕಾರ್ಯಕರ್ತರು ಓಟ್ ಹಾಕ್ಲಿಲ್ಲ, ಮತ್ತೆ 85,000 ಓಟ್ ಹೆಂಗಷ್ಟು ಬಂತು? ಓಕೆ, ಚುನಾವಣೆ ಅಂತ ಹೇಳಿದ್ಮೇಲೆ ಒಂದ್ಸರಿ ಗೆಲುವಾಗುತ್ತೆ, ಒಂದ್ಸರಿ ಸೋಲೋದು ಹೀನಾಯ ಸೋಲಾಗಿದೆ. ಇವ್ರು ಹೇಳಿದ್ದೆಲ್ಲ ನಾನು ಒಪ್ಕೊಂತೀನಿ ಅಂತ ಹೇಳಿ ಹತ್ರ ಬಂದಿದೆ ಸರ್. ಇವನ್ ಇದರಲ್ಲೂ ಅಷ್ಟೇನೆ, ಯಾವ್ದ್ರಲ್ಲಿ ಸಂಡೂರಲ್ಲಿ ಯಾವತ್ತು ನಾವು 30,000 40,000 ಅಷ್ಟೇ ಇದ್ದಿದೆ ಅಂತ ನಮ್ದು. ಬಿಕಾಸ್ ಆಫ್ ದ ಡೆಮೋಗ್ರಫಿ ನಾವು ಇವತ್ತು 83,000 ಹೋಗಿದ್ದೀವಿ, ಆಲ್ಮೋಸ್ಟ್ ಡಬಲ್. ಅದರ ಅರ್ಥ ಏನು? ಜನ ನಮ್ಮನ್ನು ಇಷ್ಟಪಡ್ದಂಗೆ ಹಂಗಾಗಿದ್ಯಾ? ಒಂದು ಈಗ ಈ ರೀತಿ ಈಗ ಗೆಲುವು ಮತ್ತೆ ಸೋಲನೆ ನಾಯಕತ್ವದ ರೆಫರೆಂಡಮ್ ಅಂತ ಮಾತಾಡಕ್ ಹೋದ್ರೆ, DCM ಸ್ವಂತ ತಮ್ಮನ್ನ ಸೋಸ್ಕೊಂಡ್ರಲ್ಲ, ಹಂಗಾರೆ ಅವ್ರ್ಯಾಕೆ ರಾಜೀನಾಮೆ ಕೊಟ್ಬಿಟ್ಟು ಆಚೆ ಕಡೆ ಹೋಗಲ್ಲ? ಇದೇ ಮುಖ್ಯಮಂತ್ರಿ ಅವರು, ರಾಜ್ಯದ ಮುಖ್ಯಮಂತ್ರಿಗಳು ಅವರ ಮೈಸೂರು ಕ್ಷೇತ್ರವನ್ನ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಮತ್ತೊಂದು ಪ್ರಶ್ನೆ ನೀವೇ ಹೇಳ್ತಾ ಇದ್ರಿ ಶೆಟ್ರೆ, ಏನು JDS ಮತ್ತೆ ಬಿಜೆಪಿಯ ಮೈತ್ರಿಯಲ್ಲಿ ಏನೋ ತೊಂದರೆ ಆಯ್ತಾ ಅಂತೇಳಿ. ಇದೇ JDS ಮತ್ತೆ ಬಿಜೆಪಿಯ ಮೈತ್ರಿ ಕೇವಲ 6 ತಿಂಗಳ ಕೆಳಗಡೆಗೆ ಯಾವುದು 1.5 ವರ್ಷದ ಕೆಳಗೆ 136 ಸೀಟ್ ಗೆದ್ದಿತ್ತು ಕಾಂಗ್ರೆಸ್. ಅದೇ ಲೋಕಸಭಾ ಚುನಾವಣೆಯಲ್ಲಿ ಈ ಮೈತ್ರಿ 142 ಕ್ಷೇತ್ರಗಳಲ್ಲಿ ಮುಂದೆ ಬಂತು. ಹಾಗಾದ್ರೆ ದಿಸ್ ಈಸ್ ದ ರೆಫರೆಂಡಮ್. ರೆಫರೆಂಡಮ್ ಆಫ್ ದ ಲೀಡರ್ಶಿಪ್. ಅವರು ಪಕ್ಷದ ನಾಯಕರು ರೆಫರೆಂಡಮ್ ಅಂತ ಹೇಳಿದ್ರೆ ಇಡೀ ಮಹಾರಾಷ್ಟ್ರದಲ್ಲಿ 15 ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಹಾಗಾದ್ರೆ ರಾಹುಲ್ ಗಾಂಧಿಗೆ ರೆಫರೆಂಡಮ್ ಅಲ್ವಾ? 7 ಉಪಚುನಾವಣೆ, 7 ರಾಜ್ಯದ ಉಪಚುನಾವಣೆ, ರಾಜಸ್ಥಾನ 0, ನನಗೆ ಇವೆಲ್ಲದರ ನಡುವೆ ನನಗೊಂದು ಕುತೂಹಲ ಇರೋದು. ಕುತೂಹಲ ಅಂದ್ರೆ ರಾಜಕೀಯ ಕುತೂಹಲ, ಯಾವುದೇ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ. ಇಲ್ಲಿ ಒಮ್ಮೆ ABPJD ಅಂತ ಒಂದು ಪಾರ್ಟಿ ಬಂದಿತ್ತು, ಒಂದು ಬಾಣದ ಗುರುತು ಬಂದಿತ್ತು, ಒಂದು ಬಿಲ್ಲು ಬಾಣ ಎಲ್ಲ ಬಂದಿತ್ತು. ಆಮೇಲೆ ಅದು ದೂರ ಆಗೋಯ್ತು. ಆಮೇಲೆ ಜನತಾ ಪಾರ್ಟಿ ಅನ್ನುವಂಥ ಜನತಾ ಪಾರ್ಟಿ, ಇದೇ ಯಾರು ದೇವೇಗೌಡರು ಮುಖ್ಯಮಂತ್ರಿ ಆದಂತಹ ಆ ಸಿಂಬಲ್ ಇದೆಯಲ್ಲ, ನೇಗಿಲು ಹೊತ್ತ ರೈತ, ಅದು ವಿಜಯ ಮಲ್ಯನ ಪಾಲಾಗಿ ನಂತರ ಸುಬ್ರಹ್ಮಣ್ಯಂ ಸ್ವಾಮಿ ಪಾಲಾಗಿ ಏನೆಲ್ಲ ಆಗೋಗ್ಬಿಡ್ತು. ನಾನು ಕೇಳ್ತಿರೋ ಒಂದು ಸೂಕ್ಷ್ಮ ಪ್ರಶ್ನೆ, ಇದು ಆಗತ್ತಾ ಆಗೋದಿಲ್ಲ ಬೇರೆ ವಿಚಾರ. ಒಂದು ವೇಳೆ ಇದು ಆಯ್ತು ಅಂತ ಅಂದ್ಕೊಂಡರೆ, ಯಾಕಂದ್ರೆ ಶಿವಸೇನಾದಲ್ಲಿ ಏಕನಾಥ್ ಶಿಂದೆಗೆ ಸಿಂಬಲ್ ಹೋಯ್ತು, ಇಂಥದ್ದೇನಾದ್ರೂ ಚರ್ಚೆ ಬರುತ್ತಾ? 18 ಜನ ಇದ್ದಾರೆ, ಸಪರೇಟ್ ಆಗಿ ಹೋಗಬೇಕಾದ್ರೆ ಅಟ್ಲೀಸ್ಟ್ 13 ಶಾಸಕರು ಬರಬೇಕಾಗತ್ತೆ. ತೆನೆ ಹೊತ್ತ ಮಹಿಳೆಯೇ ಕೈ ತಪ್ಪಿ ಹೋದೀತ ಅನ್ನುವಂಥ ಒಂದು ಸಂಶಯ ಕಾಡ್ತಾ ಇದೆ ನನಗೆ. ಇದಕ್ಕೆ ನೀವು 1 ನಿಮಿಷದಲ್ಲಿ ಉತ್ತರ ಕೊಡಬೇಕು. ಶೆಟ್ರೆ, ಇನ್ನೂ 3.5 ವರ್ಷ ಚುನಾವಣೆಗೆ ರಾಜ್ಯದೊಳಗಡೆ ಇದೆ. ಹೀಗಾಗಿ
ತಕ್ಷಣಕ್ಕೆ ಏನೋ ಆಗ್ತದೆ ಅಂತ ನನಗೆ ಅನ್ಸಲ್ಲ. ಬಟ್ ಈ ಚನ್ನಪಟ್ಟಣದ ಚುನಾವಣೆಯ ನಂತರದ ಸ್ಥಿತಿ ಒಳಗಡೆ JDS ನ ಅನೇಕ ಶಾಸಕರಿಗೆ ತಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಕಾಡ್ತಾ ಇರೋದಂತೂ ಸತ್ಯ. ಅವರು CM ಸಿದ್ದರಾಮಯ್ಯನವ್ರ ಜೊತೆಗೆ ಮತ್ತು ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಸಂಪರ್ಕದಲ್ಲಿ ಇರೋದು ಕೂಡ ಸತ್ಯ. ಆದ್ರೆ ಯಾವ ಮಟ್ಟಿಗಿನ ಒಂದು ಸೀರಿಯಸ್ನೆಸ್ ಅದರಲ್ಲಿದೆ, ಎಲ್ಲಿವರೆಗೂ ಅವ್ರು ಮುಂದುವರಿತಾರೆ, ಯಾವ ಹಂತದವರೆಗೂ ಹೋಗ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆದಂತ ವಿಚಾರ. ಬಟ್ 3.5 ವರ್ಷ ಇಲೆಕ್ಷನ್ ಇರೋದ್ರಿಂದ ತಕ್ಷಣಕ್ಕೆ ಏನೋ ಆಗ್ತದೆ ಅಂತ ಅನ್ಸಲ್ಲ. ಪ್ಲಸ್ ಸರ್ಕಾರಕ್ಕೂ ಕೂಡ ಅಂತ ಅಗತ್ಯ ಏನಿಲ್ಲ, ಅಷ್ಟೊಂದು ಶಾಸಕರನ್ನ ಜೊತೆ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಮೊದಲೇ ಅವ್ರ ಭಾರನೇ ಅವ್ರಿಗೆ ಜಾಸ್ತಿ ಆಗಿದೆ, ಅಂತ ಅವಶ್ಯಕತೆ ಅವ್ರಿಗೂ ಕೂಡ ಇಲ್ಲ ಅಂತ ಅನ್ಸುತ್ತೆ. 30 seconds ಮಾತ್ರ. ನಾನು ಒಂದು ಮಾತು ಮಾತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸರ್. ಯಾವ ಚನ್ನಪಟ್ಟಣದ ಚುನಾವಣೆಯಲ್ಲಿ ಜಾತ್ಯತೀತ ಜನತಾ ದಳದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ನಾಯಕರುಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ. ನನ್ನ ಪ್ರಕಾರ ಇವತ್ತು ನಿರ್ಭಯವಾಗಿ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಜಾತ್ಯತೀತ ಜನತಾ ದಳ ಚನ್ನಪಟ್ಟಣ ಚುನಾವಣೆ ನಂತರ ಇನ್ನೂ ಗಟ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯಾದ್ಯಂತ ಕೂಡ ಇದಕ್ಕೆ 4 ಪಟ್ಟು ಗಟ್ಟಿಯಾಗಿ ನಮ್ಮ ಶಕ್ತಿ ಏನು ಅಂತಕ್ಕಂಥ ತೋರಿಸೋದಕ್ಕೆ ನಮ್ಮ ಕಣ್ಣು ಮುಂದೆ ನಾವು ಪ್ರೂವ್ ಮಾಡ್ತೀವಿ. ಒಂದು ಸೋಲಿನ ನಂತರ ಕೆಲವು ಅಸ್ತವ್ಯಸ್ತತೆಗಳು ಖಂಡಿತವಾಗ್ಲೂ ಉಂಟಾಗುತ್ತೆ. ಯಾಕಂದ್ರೆ ಮುಂದಿನ 4 ವರ್ಷಗಳ ಕಾಲ ಬೇರೆ ಯಾರಿಗೂ ಅಂತ ಜವಾಬ್ದಾರಿಗಳು ಅಂದ್ರೆ ಕೆಲಸಗಳು ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು JDS ಮೇಲೆ ಅದರ ಪ್ರಭಾವ ಜಾಸ್ತಿ ಇದ್ದಿರಬಹುದೇನೋ. ಇದರ ಜೊತೆಗೆ CM ಇಬ್ರಾಹಿಂ ಸದ್ಯದ ಮಟ್ಟಿಗೆ ನಿರುದ್ಯೋಗಿ. ಆ ಕಾರಣಕ್ಕಾಗಿ ಈ ಒಂದು ಜವಾಬ್ದಾರಿ ಇದೆಯಲ್ಲ, ಅದನ್ನ ಕಾಂಗ್ರೆಸ್ ಮಾನ್ಯ ಮಾಡತ್ತಾ ಅಥವಾ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಂಡು ಏನಾದರೂ ಹೊಸ ಪ್ರಯೋಗಗಳಾಗತ್ತಾ ಕಾದ್ ನೋಡೋಣ. ಇದು ನಾವು ಕಂಡಂತೆ ಮಹಾಭಾರತ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಎಲ್ಲ ನಮ್ಮ ಗಣ್ಯ ಅತಿಥಿಗಳಿಗೂ ಧನ್ಯವಾದಗಳು. ನಮಸ್ಕಾರ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.